ಸುಖವಿರುವುದು ಬಾಲ್ಯದಲ್ಲಲ್ಲ, ಅದರ ನೆನಪಿನಲ್ಲಿ. ನಮಸ್ಕಾರ. 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹವ ಗುರುತಿಸದಾದೆನು ನಮ್ಮೊಳಗೆ. ಈ ಸಾಲು GS ಶಿವರುದ್ರಪ್ಪ ಅವರ ಅನ್ವೇಷಣೆ ಎಂಬ ಪದ್ಯದ್ದು. ನಮ್ಮ ಸುತ್ತಮುತ್ತಲೇ ಇರೋ ಜನರಲ್ಲಿ ದೇವರನ್ನು ಹುಡುಕೋದು ಬಿಟ್ಟು ನಮ್ಮ ಜನ ಕಾಣದ ದೇವರಿಗೆ ಹಂಬಲಿಸ್ತಾ ಇರ್ತಾರೆ. ನಾವು ಇವತ್ತು ಪರಿಚಯ ಮಾಡ್ತಾ ಇರೋ ಪುಸ್ತಕನೂ ಇದೇ ಟಾಪಿಕ್ ಮೇಲಿದೆ. ಲೇಖಕರಿಗೆ ಅವರು ತಮ್ಮ ಜೀವನದಲ್ಲಿ ಕಂಡ ದೇವರಂಥ ಮನುಷ್ಯರುಗಳ ಬಗ್ಗೆ ಬರೆದಿರೋ ಆರ್ಟಿಕಲ್ಸು ಈ ಪುಸ್ತಕದಲ್ಲಿದೆ. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಮಾತನಾಡುವ ದೇವರುಗಳು. ಲೇಖಕರು ಬೀಚಿ, ಪ್ರಕಾಶಕರು ಬೀಚಿ ಪ್ರಕಾಶನ. ಪುಟಗಳು 135, ಬೆಲೆ 125 ರೂಪಾಯಿಗಳು. ಜಾನ್ರ ಅನುಭವ ಕಥನ. ಬೀಚಿ ಅವರ ಸಾಹಿತ್ಯ ನೀವೇನಾದರೂ ಓದಿದರೆ ಅವರ ಸಾಹಿತ್ಯದಲ್ಲಿರೋ ಹಾಸ್ಯ ಹಾಗೂ ಸಟೈರು ನಿಮಗೆ ಪರಿಚಯ ಇದ್ದೇ ಇರುತ್ತೆ. ಆದರೆ ಇವತ್ತಿನ ಪುಸ್ತಕ ಒಂಚೂರು ಎಮೋಷ್ನಲ್ ಆಗಿದೆ. ಬೀಚಿ ಅವರು ತಮ್ಮ ಬಾಲ್ಯದಿಂದ ಮುಪ್ಪಿನವರೆಗೆ ತಮ್ಮ ಜೀವನದಲ್ಲಿ ಕಂಡ ಅತ್ಯದ್ಭುತ ಮನುಷ್ಯರುಗಳ ಪರಿಚಯನ ಈ ಪುಸ್ತಕದಲ್ಲಿ ಮಾಡಿಕೊಡ್ತಾರೆ. ಅವರ ಇಂಗ್ಲೀಷ್ ಗ್ರಾಮರ್ ಟೀಚರ್ ಆದ ರಾಘವೇಂದ್ರ ರಾಯರ ಜೊತೆ ನಡೆದ ಒಂದು ಘಟನೆಯಿಂದ ಈ ಪುಸ್ತಕ ಶುರುವಾಗುತ್ತೆ. ಈ ಪುಸ್ತಕದಲ್ಲಿ ಹಲವಾರು ಸಣ್ಣ ಸಣ್ಣ ಕಥೆಗಳು ಇದೆ. ಹಾಗೆ ಈ ಪುಸ್ತಕದಲ್ಲಿ ಕನ್ನಡ ಕಾದಂಬರಿಯ ಪಿತಾಮಹರಾದ ಗಳಗನಾಥರ ಜೊತೆನೂ ನಡೆದ ಒಂದು ಇನ್ಸಿಡೆಂಟು ಇದೆ. ಬಹಳ ಸಣ್ಣ ಗಾತ್ರದ ಪುಸ್ತಕ ಇದು. ಮತ್ತು ಒಂದೊಂದು ಕಥೆನೂ 3-4 ಪೇಜ್ ಇದೆ. ಬರೀ 3-4 ಪೇಜ್ ಇದ್ರೂ ತುಂಬ ಇಂಪ್ಯಾಕ್ಟ್ಫುಲ್ ಆಗಿರೋ ಕಥೆಗಳು ಇವು. ಕೆಲವು ಕಥೆಗಳಂತೂ ನಮ್ಮ ಜೀವನವನ್ನು ರೆಟ್ರೋಸ್ಪೆಕ್ಟ್ ಮಾಡ್ಕೊಳ್ಳೋ ಹಂಗೆ ಮಾಡುತ್ತೆ. ಅಂತಹುದೇ ಒಂದು ಕತೆ ಮತ್ತೆಂದು ಕಾಫಿಯನ್ನು ಮುಟ್ಟಲಿಲ್ಲ ಅಂತ. ಕತೆ ಟೈಟಲ್ಲು ಸ್ವಲ್ಪ ಫನ್ನಿ ಅನ್ನಿಸ್ಬೋದು. ದಾನಪ್ಪ ಅಂತ ಒಬ್ಬ ಇರ್ತಾನೆ. ಅವನ ಕೆಲಸ ಸ್ಮಶಾನದಲ್ಲಿ ಹೆಣನ ಹೂಳೋದು. ಯಾರು ಹೆಂಗೆ ಸತ್ರೂ ಹೆಣ ಕೊಳಿತಾ ಇದ್ರೂ ಅವನ ಕೆಲಸನ ಅವನು ತುಂಬ ನಿಯತ್ತಾಗಿ ಮಾಡ್ತಾನೆ. ಆ ಹೆಣಕ್ಕೆ ಕೊಡಬೇಕಾಗಿರೋ ಗೌರವವನ್ನು ಕೊಡ್ತಾ ಇರ್ತಾನೆ. ಈ ದಾನಪ್ಪಂಗೆ ಒಂದು ಅಭ್ಯಾಸ ಇರುತ್ತೆ. ಅದೇನಪ್ಪ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅವನು ಫಸ್ಟು ಕಾಫಿ ಕುಡಿಬೇಕು. ಬೆಳಗ್ಗೆ ಹಾಲು ಸಿಗಲ್ಲ ಅಂತ ಅವನು ರಾತ್ರಿನೇ ಹಾಲು ತಂದಿಟ್ಕೊಂಡಿರ್ತಾನೆ. ಇಂಥ ದಾನಪ್ಪನ ಲೈಫಲ್ಲಿ ಒಂದು ಘಟನೆ ನಡೆಯುತ್ತೆ. ಅವನು ಅದಾದಮೇಲಿಂದ ಕಾಫಿ ಕುಡಿಯೋದನ್ನು ಬಿಟ್ಟೇ ಬಿಡ್ತಾನೆ. ಆ ಘಟನೆ ಏನು ತಿಳ್ಕೊಬೇಕಾ ಪುಸ್ತಕವನ್ನು ಓದಿ. ಹಾಗೆ ಇನ್ನೊಂದು ಕತೆ. ಒಂದು ಊರಲ್ಲಿ ಒಬ್ಬರು ಶಾಸ್ತ್ರಿಗಳಿರ್ತಾರೆ. ವೇದ ಪುರಾಣ ಪಾರಂಗತರು. ಅವರಿಗೆ ಆಯುರ್ವೇದನೂ ಸ್ವಲ್ಪ ಬರ್ತಾ ಇರುತ್ತೆ. ಸೊ ಅಲ್ಲಿರೋ ಹಳ್ಳಿಯವರಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಆದರೆ ದುಡ್ಡು ಇಸ್ಕೊತಾ ಇರಲ್ಲ. ಆದರೆ ಅವರು ಪೇಷಂಟ್ಸು ಸುಮ್ಮನೆ ಫ್ರೀಯಾಗಿ ಯಾಕೆ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಒಂದು ಡಬ್ಬದಲ್ಲಿ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನು ಹಾಕಿ ಹೋಗ್ತಾ ಇರ್ತಾರೆ. ಈ ಶಾಸ್ತ್ರಿಗಳು ಆ ದುಡ್ಡಿಂದ ಕನ್ನಡ ಪುಸ್ತಕವನ್ನು ಖರೀದಿ ಮಾಡ್ತಾ ಇರ್ತಾರೆ. ಹೀಗೆ ಒಂದಿನ ಅವರು ತಮ್ಮ ವೈದ್ಯ ವೃತ್ತಿಯನ್ನು ಮುಗಿಸಿ ಶಿವಪೂಜೆಗೆ ರೆಡಿ ಆಗ್ತಾ ಇರ್ತಾರೆ. ಅಷ್ಟರಲ್ಲಿ ಬಡಕಲು ಮನುಷ್ಯ ಒಬ್ಬ ಹೆಗಲ ಮೇಲೆ ಒಂದು ಚೀಲ ಹೊತ್ಕೊಂಡು ಕನ್ನಡ ಪುಸ್ತಕ ತಗೋತೀರಾ ಅಂತ ಕೇಳ್ತಾರೆ. ಇವರು ಶಿವಪೂಜೆಗೆ ರೆಡಿ ಆಗ್ತಿರ್ತಾರಲ್ಲ, ಆ ಬ್ಯುಸಿಯಲ್ಲಿ ಆ ವ್ಯಕ್ತಿಗೆ ಗದ್ರು ಬಿಡ್ತಾರೆ. ಆ ಬಡಕಲು ದೇಹದ ಮನುಷ್ಯ ಅಲ್ಲಿಂದ ಹೊರಟೋಗ್ತಾರೆ. ಇದಾಗ ಒಂದು 5-10 ನಿಮಿಷಕ್ಕೆ ಬೀಚಿಯವರು ಈ ಶಾಸ್ತ್ರಿಗಳ ಮನೆಗೆ ಬರ್ತಾರೆ. ಬಂದವರೇ, ಶಾಸ್ತ್ರಿಗಳೇ, ಗಳಗನಾಥರು ಬಂದಿದ್ರು, ನೀವು ಪುಸ್ತಕ ತಗೊಂಡ್ರ ಅಂತ ಕೇಳ್ತಾರೆ. ಈ ವಿಷಯ ಕೇಳಿ ಶಾಸ್ತ್ರಿಗೆ ಹೃದಯ ಬಾಯಿಗೆ ಬಂದಂಗೆ ಆಗ್ಬಿಡುತ್ತೆ. ಅವರು ದಡಬಡ ರೆಡಿಯಾಗಿ ಗಳಗನಾಥರನ್ನ ಹುಡ್ಕೋಕೆ ಹೊರಡ್ತಾರೆ. ಆಗ ಬೀಚಿಯವರು, ಶಾಸ್ತ್ರಿಗಳೇ, ನಿಮ್ಮ ಶಿವಪೂಜೆ ಬಿಟ್ಟು ಹೋಗ್ತಾ ಇದ್ದೀರಾ ಅಂದಾಗ, ಎದುರಿಗೆ ಬಂದ ಶಿವನನ್ನು ನಾನು ಗೌರವಿಸಲಿಲ್ಲ, ಇನ್ನೆಂಥ ಶಿವಪೂಜೆ ಅಂತ ಶಾಸ್ತ್ರಿಗಳು ಗಳಗನಾಥರನ್ನ ಹುಡ್ಕೊಂಡು ಹೊರಡ್ತಾರೆ. ಗಳಗನಾಥರು ಶಾಸ್ತ್ರಿಗಳಿಗೆ ಸಿಕ್ಕಿದ್ರು. ಈ ಕಥೆ ಎಂಡಿಂಗು ಅದ್ಭುತವಾಗಿದೆ, ನೀವು ಓದಲೇಬೇಕು. ಅತ್ಯದ್ಭುತವಾಗಿ ಓದಿಸ್ಕೊಂಡು ಹೋಗೋ ಈ ಪುಸ್ತಕ ನಮ್ಮ ಜೀವನದ ಹಲವಾರು ವಿಪರ್ಯಾಸಗಳನ್ನು ತೆರೆದಿಡುತ್ತೆ. ಹಾಗೆ ಇದರಲ್ಲಿರೋ ಸಟೈರು ನಮ್ಮನ್ನು ಹಲವಾರು ದಿನಗಳವರೆಗೆ ಕಾಡುತ್ತೆ. ಎಲ್ಲರೂ ಮಿಸ್ ಮಾಡದೆ ಓದಲೇಬೇಕಾದಂಥ ಪುಸ್ತಕ ಇದು. ಬನ್ನಿ, ಈ ಪುಸ್ತಕದಿಂದ 2 ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಒಂದು ರಾತ್ರಿ, ಸಮಯ 2-2:30 ಇರಬೇಕು. ಅದಾರ್ಧ ಮನೆಯಲ್ಲಿ ಮಗುವಿಗೆ ವಿಪರೀತ ಕಾಯಿಲೆ.
ಈಗಲೋ ಇನ್ನು ಕೊಂಚ ಸಮಯದ ನಂತರವೋ ಮುಗಿಯುವಂತಿದೆ ನೆಲದ ಋಣ. ಕಡೆಯ ಗುಟ್ಕು ಹಾಲು ಹಾಕಬೇಕೆಂದು ಹುಡುಕುತ್ತಾಳೆ ತಾಯಿ. ಮನೆಯಲ್ಲಿ ಒಂದು ತೊಟ್ಟು ಹಾಲಿಲ್ಲ. ಎಂತಹ ನೋವು! ಮಗು ಸಾಯುತ್ತಿದೆ. ಆ ಸಂಕಟ ಸಮಯದಲ್ಲಿ ಅದರ ಬಾಯಿಗೆ ಬಿಡಲು ಒಂದು ಚಮಚ ಹಾಲು ಬೇಡವೇ? ಬೆಂದು ಹೋಗಿರಬೇಕು ಎತ್ತ ಕರುಳು. ಅವರಿವರನ್ನು ಎಬ್ಬಿಸಿ ಕೇಳಿ ಆಯಿತು. ಒಂದು ಮನೆಯಲ್ಲಿ ಹಾಲಿಲ್ಲ, ಇನ್ನೊಂದು ಮನೆಯಲ್ಲಿ ಹಾಲು ಇತ್ತು, ಎಪ್ಪು ಹಾಕಿ ಆಗಿದೆ. ಆಚೆ ಮನೆ ಹಸು ನಿನ್ನೆಯಿಂದ ಹಿಂಡುತ್ತಿಲ್ಲ. ಪುರೋಹಿತರ ಎಮ್ಮೆ ಇಷ್ಟರಲ್ಲೇ ಕರು ಹಾಕುವುದರಲ್ಲಿದೆ. ಅಂತೂ ಸಾಯುತ್ತಿರುವ ಮಗುವಿಗೆ ಕುಡಿಸಲು ಹಾಲಿಲ್ಲ. ಎಲ್ಲರೂ ಮುಗಿಲು ನೋಡುತ್ತಾ ನಿಂತರು. ಇದಕ್ಕೂ ಹೆಚ್ಚಿನ ಅಸಹಾಯಕತೆ ಎಂಬುದಿನ್ನೊಂದುಂಟೆ. ಇದ್ದಕ್ಕಿದ್ದಂತೆ ಇಬ್ಬರಿಗೆ ಹೊಳೆಯಿತು. ಅದೆಂದಿನದೋ ನೆನಪು ತಲೆಯಲ್ಲಿ ಮಿಸುಕಾಡಿರಬೇಕು. ಕೂಡಲೇ ಸೂಚಿಸಿದರು. ದಾನಪ್ಪನ ಮನೆಯಲ್ಲಿ ಹಾಲಿರುತ್ತದೆ, ಕೇಳಿ ನೋಡಿ. ಹೌದೇ ಅನುಮಾನಿಸುತ್ತಾ ಮೂಗಿಳೆದರು ಇನ್ನೊಬ್ಬರು. ಬೆಳಗ್ಗೆ ಅಷ್ಟು ಹೊತ್ತಿಗೆ ಎದ್ದು ಕಾಫಿ ಮಾಡಿಕೊಂಡು ಕುಡಿಯುತ್ತಾನೆ ಆತ. ಬೈಸಿಕಲ್ ಏರಿ ಓಡಿದ ಒಬ್ಬ ಕಿರಿಯ ದಾನಪ್ಪನನ್ನು ಎಬ್ಬಿಸಿದ. ಅರ್ಜೆಂಟಾಗಿ ಹಾಲು ಬೇಕು ಎಂದು ಕೇಳಿದ. ಹಾಲಿಲ್ಲ. ಮಲಗಿದ್ದಿಂದಲೇ ದಾನಪ್ಪನ ಉತ್ತರ. ಹಾಸಿಗೆಯಿಂದೇಳಲು ಸೋಮಾರಿತನ ಅಲ್ಲದೆ ಇರುವ ಹಾಲನ್ನು ಅವರಿವರಿಗೆ ಕೊಟ್ಟು ಬರೀ ಡಿಕಾಕ್ಷನ್ ಕುಡಿಯಬೇಕೇ ಆತ. ಇನ್ ಕೇಸ್ ಆಲ್ರೆಡಿ ನೀವು ಈ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.